ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ನ ಯಾವ ರೀತಿ ಪರ್ಫೆಕ್ಟಾಗಿ ರಿಂಕಲ್, ಯಾವುದೇ ರೀತಿ ಆರ್ಮೋಲಲ್ಲಿ ರಿಂಕಲ್ ಆಗದೆ, ಶೋಲ್ಡ್ರ್ ಡ್ರಾಪ್ ಆಗದೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ವೋ ಈ ಒಂದು ವಿಡಿಯೋನ, ಲಾಸ್ಟ್ ವಿಡಿಯೋನ, ಸೊ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇಲ್ಲಾಂದರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಈ ಒಂದು ಪರ್ಫೆಕ್ಟಾಗಿ ಯಾವ ರೀತಿ ಬ್ಲೌಸ್ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದು ಅಂತ ಒಂದ್ಸಲ ನೋಡಿ. ಇಲ್ಲಾಂದರೆ ನಿಮಗೆ ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ನಾನು ಈ ಒಂದು ವಿಡಿಯೋನ ನಾನು ಕೊಟ್ಟಿರ್ತೀನಿ, ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಇದೇ ಒಂದು ಬ್ಲೌಸ್ ಪಾರ್ಟ್ನ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈಗಲೇ ಒಂದು ಲೈಕ್ ಕೊಟ್ಬಿಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಬ್ಯಾಕ್ ಪಾರ್ಟು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಮೆಷರ್ಮೆಂಟ್ ಎಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ. ಸೊ ಯಾರೆಲ್ಲ ನೋಡಿಲ್ವೋ ಒಂದ್ಸಲ ನೋಡಿ. ಈಗ ಇದೇ ಬ್ಯಾಕ್ ಪಾರ್ಟ್ಗೆ ನಾವು ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನೋಡೋಣ. ನೋಡಿ, ನಮಗೆ ಲೈನಿಂಗು ಈ ರೀತಿ ಉಳಿದಿರುತ್ತಲ್ಲ, ಸೊ ಈ ರೀತಿ ಉಳಿದಿರೋ ಲೈನಿಂಗ್ನ ಈ ರೀತಿಯಾಗಿ ಹಾಕ್ಕೊಳ್ಳೋಣ. ಕಾಣಿಸ್ತಿದೆ ಅನ್ಕೋತೀನಿ. ಒಂದು ನಿಮಿಷ. ಈ ರೀತಿಯಾಗಿ ಹಾಕ್ಕೊಳ್ಳೋಣ. ಸೊ ನೀವು ಫಸ್ಟು ಲೈನಿಂಗ್ನ ಐರನ್ ಮಾಡ್ಕೊಂಡಿರಿ. ಐರನ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಈ ಒಂದು ನೋಡಿ, ಇಲ್ಲಿ ನಾನು ಐರನ್ ಮಾಡ್ಕೊಂಡಿದ್ದೆ. ಸೊ ನಾನು ಸ್ವಲ್ಪ ಸ್ಟೀಮ್ ಐರನ್ ಮಾಡ್ಕೊಂಡಿರೋದ್ರಿಂದ ನನಗೆ ನೋಡಿ ಈ ಕಾರ್ನರ್ ಎಡ್ಜಸ್ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ. ಸೊ ಹಾಗಾಗಿ ನಾನು ಇಲ್ಲೊಂದು ಸ್ಟ್ರೈಟ್ ಲೈನ್ ಅನ್ನೋದು ಫಸ್ಟನ್ನೇ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ಈ ಒಂದು ಮೆಷರ್ಮೆಂಟಲ್ಲಿ ವೇರಿಯೇಷನ್ ಆಗೋಲ್ಲ. ಸೊ ಇದು ಎಕ್ಸ್ಟ್ರಾ ನಾನು ಕಟ್ ಮಾಡಿಬಿಡ್ತೀನಿ ಇದನ್ನು. ಸೊ ಇದಕ್ಕಿಂತ ಸ್ವಲ್ಪ 1/4 ಇಂಚು ಇಲ್ಲಿ ನಾನು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ 1/4 ಇಂಚ್ ಎಕ್ಸ್ಟ್ರಾ ಬಿಡ್ತೀನಿ. ಸೊ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಉಳಿದಿರೋ ಕ್ಲಾತ್ನ ಸೇಮ್ ಆ್ಯಸ್ ಇಟ್ ಈಸ್ ನೀವೇನು ಬ್ಯಾಕ್ ಕಟ್ ಮಾಡಿದ್ದೀರೋ ಆ ಬ್ಯಾಕ್ ಪಾರ್ಟ್ನ ಈ ಥರ ಫ್ರಂಟ್ ಮೇಲೆ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಇದು ಏನಿದೆಯೋ ಸೇಮ್ ಅದೇ ರೀತಿಯಾಗಿ ಈ ರೀತಿ ಕಟ್ ಈ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಏನಿದೆಯೋ ಅರ್ಥ ಆಯ್ತಲ್ಲ. ನೋಡಿ, ನಾನಿಲ್ಲಿ 1/2 ಇಂಚು ಕ್ರಾಸಾಗಿ ಕಟ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಸ್ಟ್ರೈಟಾಗಿ ಈ ರೀತಿ ಲೈನ್ ಅನ್ನೋದು ಡ್ರಾ ಮಾಡ್ಕೋತೀನಿ. ತುಂಬಾ ಈಸಿ ಮೆಥಡ್ ಫ್ರೆಂಡ್ಸ್ ಇದು. ಈ ಥರ ನೀವು ಕಟ್ ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ. ಫಿನಿಶಿಂಗ್ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಈ ರೀತಿಯಾಗಿ ಟ್ಯಾಪ್ ಮಾಡಿ ಆರ್ಮೋಲ್ದು ನೀವು ಮಾರ್ಕಿಂಗ್ ಏನು ಮಾಡಿರ್ತೀರೋ ಅದು ನೀಟಾಗಿ ಇಲ್ಲಿ ಅಂಟ್ಕೊಳ್ಳುತ್ತೆ. ನಮಗೆ ಫ್ರಂಟ್ ಶೇಪ್ ತೆಗಿಯೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಬ್ಯಾಕ್ ಪಾರ್ಟದು ನಮ್ಮ ಕೆಲಸ ಮುಗೀತು. ಅದನ್ನ ಸೈಡ್ಗೆ ಇಟ್ಕೊಳ್ಳೋಣ. ಸೈಡ್ಗೆ ಇಟ್ಕೊಂಡಿದ್ದಾದಮೇಲೆ ನೋಡಿ, ಈ ಒಂದು ಲೈನ್ ಹಾಕಿದ್ನಲ್ಲ, ಇದು ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಇಷ್ಟಾದಮೇಲೆ ನಾನಿಲ್ಲಿ ನೆಕ್ ವಿಡ್ತ್ ತಗೋತಾ ಇದ್ದೀನಿ. ನಾನು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇಲ್ಲಿ. ಸೊ ಹಾಗಾಗಿ ಇಲ್ಲಿ 3 ಇಂಚ್ ನಾನು ವಿಡ್ತ್ ತಗೋತೀನಿ. 2.25 ಇಂಚ್ ನಾನು ಆ ಒಂದು ನೆಕ್ ವಿಡ್ತ್ ಅನ್ನೋದು ಬ್ಯಾಕಲ್ಲಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ 1/4 ಇಂಚು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಬಿಟ್ಟನಲ್ಲ, ಅದು ಸೇರಿಸಿ ನಾನಿಲ್ಲಿ 3 ಇಂಚಸ್ಸು ನೆಕ್ ಅನ್ನೋದು ತಗೊಳ್ತಾ ಇದ್ದೀನಿ. ಎಲ್ಲ ಒಂದು ಬ್ಲೌಸ್ಗೂ ಇದು ಮ್ಯಾಚ್ ಆಗಲ್ಲ. ಸೊ ಇದು ನಾನು ವರ್ಕ್ ಬ್ಲೌಸ್ಗೆ ಅಂತ ಬ್ರಾಡ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾನಿಲ್ಲಿ 3 ಇಂಚಸ್ ಅನ್ನೋದು ತಗೋತಾ ಇದ್ದೀನಿ. ಆಯಿತಾ? ಇಷ್ಟು ಇಲ್ಲಿಂದ ನಾನಿಲ್ಲಿ 7 ಇಂಚಸ್ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೋತೀನಿ. ನಿಮ್ಮ ಬ್ಲೌಸಲ್ಲಿ ಫ್ರಂಟ್ ಎಷ್ಟು ಡೀಪ್ ಇದೆ ಅದ್ರ ಮೇಲೆ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಇಲ್ಲಿಂದ ಮತ್ತೆ ನಾನು 3 ಇಂಚಸ್ಗೆ ಒಂದು ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಇವೆರಡನ್ನೂ ಸೇರಿಸ್ತಾ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಅರ್ಥ ಆಯ್ತಲ್ಲ? ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡು ನಿಮ್ಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ಬ್ರಾಡಲ್ಲಿ ನೀವು ಶೇಪ್ ಅನ್ನೋದು ಕೊಟ್ಕೋಬೋದಾಗತ್ತೆ. ಆಯಿತಾ? ಇಷ್ಟಾದಮೇಲೆ
ನೋಡಿ ಇಲ್ಲಿ ನಾವು ಆರ್ಮೋಲ್ ಹತ್ರ ನಾನು ಮಾರ್ಕ್ ಮಾಡಿದ್ದೀನಲ್ಲ ಈ ರೀತಿ. ಈಗ ನಾನು ನೋಡಿ ಇಲ್ಲಿಂದ ಸೇಮ್ ಇದು ಹಿಂಗಿದೆಯೋ ಹಂಗೆ ಇಲ್ಲಿ ಲೈನು, ಇಲ್ಲಿ 1/2 ಇಂಚಷ್ಟು ನಾನು ಫ್ರಂಟಿಗೆ ಶೇಪ್ ಅನ್ನೋದು ಕೊಡ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿ 1/2 ಇಂಚ್ ಅನ್ನೋದು ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈ ರೀತಿ ಡ್ರಾ ಮಾಡ್ಕೊಳ್ಳಿ. ನಿಮಗೆ ಫ್ರಂಟಲ್ಲಿ ಅಷ್ಟೇ ಆರ್ಮೋಲು ಯಾವುದೇ ರೀತಿ ರಿಂಕಲ್ ಬರ್ದಿರೋ ಪರ್ಫೆಕ್ಟಾಗಿ ನಿಮಗೆ ಫ್ರಂಟಲ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟಾದಮೇಲೆ ನಾನಿಲ್ಲಿ ಈ ಒಂದು ಬ್ಯಾಕ್ ಪಾರ್ಟ್ ನಾನು ಏನಿದೆಯೋ ಅದನ್ನ ಹಾಕಿ ಇಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀನಲ್ಲ, ಸೊ ಇಲ್ಲಿ ನನಗೆ ಶೇಪ್ ಬೆಲ್ಟ್ ನಾನು ಸಪ್ರೇಟಾಗಿ ಕಟ್ ಮಾಡ್ಕೊತೀನಿ. ಸೊ ಹಾಗಾಗಿ ನಾನು ಶೇಪ್ ಬೆಲ್ಟಿಗೆ 2 ಇಂಚಸ್ ಅಷ್ಟು ನಾನಿಲ್ಲಿ ಮೈನಸ್ ಮಾಡ್ತೀನಿ. 2 ಇಂಚಸ್ ಅಷ್ಟು ಈ ಒಂದು ಬ್ಯಾಕ್ ಪಾರ್ಟ್ ನಾನು ಮೆಜರ್ಮೆಂಟ್ ತೊಗೊಂಡಿದ್ದೀನಲ್ಲ, ಸೊ ಹಾಗಾಗಿ ಅದರಲ್ಲಿ 2 ಇಂಚಸ್ನ ಮೈನಸ್ ಮಾಡ್ತೀನಿ. 2 ಇಂಚಸ್ ಮೈನಸ್ ಮಾಡಿದ್ಮೇಲೆ ಈಗೇನು ಮಾಡಬೇಕಪ್ಪ ಅಂದರೆ ನೀವು ಮೆಜರ್ಮೆಂಟ್ ಬ್ಲೌಸ್ನ ತೊಗೋಬೇಕಾಗತ್ತೆ. ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ನೀವು ಯಾವುದೇ ಮೆಜರ್ಮೆಂಟ್ ತೊಗೋಬೇಕಾದ್ರೂ ಉಕ್ಸ್ ಪಟ್ಟಿ ಕಡೆನೇ ನೀವು ತೊಗೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ನೀವು ನೆಕ್ ಡೀಪ್ ತೊಗೋತೀರಾ, ಉಕ್ಸ್ ಪಟ್ಟಿ ಕಡೆನೇ ತೊಗೋಬೇಕು. ಇಲ್ಲಿ ಏನು ಡೀಪ್ ತೊಗೊಳ್ತಿರೋ ಉಕ್ಸ್ ಪಟ್ಟಿ ಕಡೆನೇ ತೊಗೋಬೇಕಾಗತ್ತೆ. ನಿಮ್ಗೆ ಇಲ್ಲಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಕಾಜಾ ಪಟ್ಟಿ ಎಕ್ಸ್ಟೆಂಡ್ ಆಗಿರುತ್ತಲ್ಲ, ಸೊ ನಮಗೆ ಇದು ಇಲ್ಲಿ ನೆಕ್ ಡೀಪ್ ಅನ್ನೋದು ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಬರಲ್ಲ. ಸೊ ಹಾಗಾಗಿ ನಾವು ಉಕ್ಸ್ ಪಟ್ಟಿ ಕಡೆನೇ ನೀವು ಡೀಪ್ ಅನ್ನೋದು ತೊಗೋಬೇಕಾಗತ್ತೆ. ಈ ರೀತಿ ತೊಗೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಅರ್ಥ ಆಯ್ತಲ್ಲ? ಈಗ ಇದು ತೊಗೊಂಡಿದ್ದಾದಮೇಲೆ ನಿಮಗೆ ಇಲ್ಲಿ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಎಷ್ಟು ಲೆಂತ್ ಇದೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಈ ರೀತಿ ಇಟ್ಟು ನೀವು ನೋಡಿ ಇಲ್ಲಿ ಉಕ್ಸ್ ಪಟ್ಟಿ ಕಡೆ ಈ ಶೇಪ್ ಬೆಲ್ಟ್ ಬಿಟ್ಟು ಇದು ಬಿಟ್ಟು ಇಲ್ಲಿಂದ ಎಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ನನಗಿಲ್ಲಿ 3 ಇಂಚಸ್ ಇದೆ ಈ ಒಂದು ಉಕ್ಸ್ ಪಟ್ಟಿದು. ಕ್ಲಾತ್ ಅನ್ನೋದು ಇಲ್ಲಿಂದ ಇಲ್ಲಿಗೆ ಬಟ್ಟೆ 3 ಇಂಚ್ ಇದೆ. ಅರ್ಥ ಆಯ್ತಲ್ಲ? 3 ಇಂಚಿಗೆ ಇಲ್ಲಿ ಡಾಟ್ ಹಿಡಿಯೋಕ್ಕೆ 1/4 ಇಂಚು, 1/2 ಇಂಚ್, ಇದು 1/4 ಇಂಚ್ 1/2 ಇಂಚ್ ಆಗುತ್ತೆ. ಇಲ್ಲೊಂದು 1/4 ಇಂಚು, ಇಲ್ಲೊಂದು 1/4 ಇಂಚು. ನನಗೆ ಪೂರ್ತಿಯಾಗಿ ನನಗೆ 1 ಇಂಚ್ ಎಕ್ಸ್ಟ್ರಾ ಬೇಕು. ಈ ಒಂದು 3 ಇಂಚಿಗೆ 1 ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ. ಇಲ್ಲಿ ಪೈಪಿಂಗ್ ಕೊಡೋಕ್ಕೆ, ಇಲ್ಲಿ ಡಾಟ್ ಹಿಡಿಯೋಕ್ಕೆ ಮತ್ತು ಇದು ಶೇಪ್ ಬೆಲ್ಟ್ ಕೊಡೋಕ್ಕೆ. ಸೊ ನಾನು 1 ಇಂಚನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಅನ್ನೋದು ಮಾಡ್ಕೊಡ್ತೀನಿ. ಅರ್ಥ ಆಯ್ತಲ್ಲ? ನೋಡಿ ಇಲ್ಲಿ 3 ಇಂಚಿಗೆ 1 ಇಂಚು ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ಪೈಪಿಂಗ್ ಕೊಡೋಕ್ಕೆ ಮತ್ತು ಇಲ್ಲಿ ಡಾಟ್ ಹಿಡಿಯೋಕ್ಕೆ ಇಲ್ಲಿ 1/4 ಇಂಚು ಬೇಕಾಗತ್ತೆ ನನಗೆ. ಅರ್ಥ ಆಯ್ತಾ? ಇಷ್ಟಾದಮೇಲೆ ಇಲ್ಲಿಂದ ಇಲ್ಲಿಗೆ 3.5 ಇಂಚಿಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ. ಇದು ಡಾಟ್ಗೆ ಮಿಡ್ಲ್ ಡಾಟ್ ಬರುತ್ತಲ್ಲ, ಈ ಡಾಟ್ಗೆ ಮಾರ್ಕಿಂಗ್ ಮಾಡ್ತಾ ಇರೋದು ನೀವು 3.5 ಇಂಚಸ್ಗೆ. ಅರ್ಥ ಆಯ್ತಲ್ಲ? ಇದು ಅಷ್ಟೇ. ತುಂಬ ದಪ್ಪ ಇರೋರ್ಗಾದರೆ ನೀವು ಇಲ್ಲಿ 4 ಇಂಚಿಗೂ ಮಾರ್ಕ್ ಮಾಡ್ಕೋಬೋದು. ನಿಮ್ಗೆ ಅವಾಗ ಬ್ಲೌಸು ಇದು ನಮಗೆ ಎಕ್ಸ್ಟೆಂಡ್ ಆಗುತ್ತಲ್ಲ, ಸೊ ಚೆಸ್ಟ್ದೆಲ್ಲ ಮೆಜರ್ಮೆಂಟು, ಆಗ ನಮಗೆ ಇಲ್ಲಿ 4 ಇಂಚ್ ಆ್ಯಡ್ ಮಾಡಿಕೊಂಡ್ರು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡ್ರು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ, ತುಂಬ ದೊಡ್ಡ ಸೈಜ್ ಬ್ಲೌಸ್ ಆದರೆ. ಈಗ ನನಗಿಲ್ಲಿ 3.5 ಇಂಚಸ್ಸು ಸಾಕು, ನನಗೆ ಕರೆಕ್ಟಾಗಿ ಬರುತ್ತೆ ನನ್ನ ಬ್ಲೌಸ್ ಮೆಜರ್ಮೆಂಟ್ಗೆ. ಸೊ ಇಲ್ಲಿಂದ ಇಲ್ಲಿಗೆ ಇದು ಅಷ್ಟೇ. ನೋಡಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಿಮಗೆ, ಚೆಸ್ಟ್ ಮೆಜರ್ಮೆಂಟ್ ನಿಮ್ಮ ಒಂದು ಅಳತೆ ಬ್ಲೌಸಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, ಚೆಸ್ಟ್ ಹೆವಿ ಇದೆಯಾ ನೀವು 3 ಇಂಚಸ್ ತೊಗೊಳ್ಳಿ, ಚೆಸ್ಟ್ ಮೀಡಿಯಮ್ ಆಗಿದೆಯಾ ನೀವು 2.5 ಇಂಚಸ್ನ ತೊಗೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ತುಂಬ ಸಣ್ಣ ಇದ್ದಾರೆ, ನಮ್ಗೆ ಅಷ್ಟೊಂದು ತುಂಬ ಸಣ್ಣ ಇರೋರಿಗೆ, ನಮಗೆ ತುಂಬ ಚೆಸ್ಟು ಇಲ್ಲ ಅನ್ನೋರಿಗೆ ನೀವು 2 ಇಂಚಸ್ ತೊಗೊಂಡ್ರು, ತೀರಾ ಸಣ್ಣಗಿರೋರಿಗೆ 2 ಇಂಚಸ್ ತೊಗೊಂಡ್ರು ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ 2.25 ಇಂಚು 2.75 2.25 ಇಂಚನ್ನ ತಗೋತಾ ಇದ್ದೀನಿ ಈ ಒಂದು ಡಾಟ್ಗೆ. ಈ ಮಿಡ್ಲ್ ಡಾಟು ವೆರಿ ಇಂಪಾರ್ಟೆಂಟು. ಚೆಸ್ಟ್ ಪಾರ್ಟಲ್ಲಿ ನಾವು ಈ ಒಂದು ಫಿಟ್ಟಿಂಗ್ ಅನ್ನೋದು ಫ್ರಂಟಲ್ಲಿ ನೀಟಾಗಿ ಕುತ್ಕೋಬೇಕು ಅಂದರೆ ನಮಗೆ ಈ ಒಂದು ಡಾಟು ತುಂಬಾ ಮುಖ್ಯ ಆಗುತ್ತೆ. ಸೊ ಈ ಡಾಟ್ನ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ನೋಡಿ ಇಲ್ಲಿಂದ ಇಲ್ಲಿಗೆ ನಮ್ಗೆ 4 ಇಂಚ್ ತೊಗೊಂಡಿದ್ದೀವಲ್ಲ, ಇಲ್ಲಿಂದ ಕರೆಕ್ಟಾಗಿ ಹಾಫ್ ಮಿಡ್ಲಿಗೆ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು 2.5 ಇಂಚ್ಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. 2.5 ಇಂಚ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನೀವು ಬ್ಲೌಸಲ್ಲಿ ಚೆಸ್ಟ್ ಪಾಯಿಂಟ್ ನಿಮಗೆ
ಅಳತೆ ಬ್ಲೌಸ್ ಇರುತ್ತಲ್ಲ, ಅಳತೆ ಬ್ಲೌಸಲ್ಲಿ ಚೆಸ್ಟ್ ಪಾಯಿಂಟ್ ಈ ಒಂದು ಡಾಟ್ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು ಚೆಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾನು ಹೇಳ್ತಾನಲ್ಲ, ಉಕ್ಸ್ ಪಟ್ಟಿ ಕಡೆನೇ ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಳ್ಳಿ ಈ ಒಂದು ಡಾಟ್ ನಿಮಗೆ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ನೋಡಿ. ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನನಗಿಲ್ಲಿ ನೋಡಿ ಕರೆಕ್ಟಾಗಿ 9.5 ಇಂಚ್ ಬರುತ್ತೆ. 9.5 ಇಂಚು. ಇಲ್ಲೊಂದು 1/2 ಇಂಚು ನಾವು ಶೋಲ್ಡರ್ ಅಟ್ಯಾಚಿಗೆ ಬಿಡ್ತೀವಲ್ಲ, ನಮಗೆ 10 ಇಂಚು ಬೇಕಾಗುತ್ತೆ ಒಂದು ಚೆಸ್ಟ್ ಪಾಯಿಂಟ್ಗೆ. 10 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳೋಣ ಈ ರೀತಿ. ಆಯ್ತಲ್ಲ? ಇಷ್ಟಾದಮೇಲೆ ನೋಡಿ, ಇಲ್ಲಿಂದ ಇಲ್ಲಿಗೆ 2.25 ಮಾರ್ಕ್ ಮಾಡ್ಕೊಂಡ್ವಲ್ಲ, ಇದನ್ನು ಡಬಲ್ ಫೋಲ್ಡ್ ಈ ಥರ ಮಾಡ್ಕೊಳ್ಳಿ. ಮಿಡ್ಲಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಇದು ಅಷ್ಟೇ. ಇಷ್ಟು ನೀವು 2.25 ತೊಗೊಂಡಿದ್ದೀರಲ್ಲ, ಹೆವಿ ಚೆಸ್ಟ್ ಇರೋರಿಗೆ, ಇಲ್ಲ ನಮ್ಗೆ ಚೆಸ್ಟ್ ಕಮ್ಮಿ ಇದೆ ಅನ್ನೋರಿಗೆ ಇಲ್ಲಿ ಚೇಂಜಸ್ ಬರುತ್ತೆ. ಏನು ಗೊತ್ತಾ, ಒಂದು 1/2 ಇಂಚಷ್ಟು ನೀವು ಇಲ್ಲಿ ಡೌನಿಂಗ್ ತೊಗೋಬೇಕಾಗತ್ತೆ. ನಿಮ್ಗೆ ಹೆವಿ ಚೆಸ್ಟ್ ಇಲ್ಲ ಅನ್ನಂಗಿದ್ರೆ ನೀವು ಇಲ್ಲಿಂದನೇ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೋದು. ಸೊ ಇಲ್ಲಿ ಚೆಸ್ಟ್ ಸ್ವಲ್ಪ ಜಾಸ್ತಿ ಇರೋರ್ಗಾದರೆ ನೀವು ಇಲ್ಲಿ 1/2 ಇಂಚ್ ಡೌನ್ ಮಾಡಿಕೊಂಡು ಇಲ್ಲಿಂದ ಈ ಒಂದು ಲೈನ್ಗೆ ಈ ಥರ ಸೇರಿಸ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಈ ರೀತಿ ಸೇರಿಸ್ಕೋಬೇಕು. ನೆಕ್ಸ್ಟ್ ನಮಗೆ ಸೈಡು, ಈ ಫ್ರಂಟಲ್ಲಿ ಸೈಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಈ ಆರ್ಮೋಲ್ ಏನು ಅಟ್ಯಾಚ್ ಆಗಿದೆಯೋ ಇಲ್ಲಿಂದ ಟೇಪ್ ಇರ್ತೀರಿ ಮೆಜರ್ಮೆಂಟ್ ಈ ಥರ ತೊಗೊಳ್ಳಿ. ನೋಡಿ, 5.25 ಇಂಚು. 5.25 ಇಂಚಿದೆ ನನಗೆ. ಇಲ್ಲಿ 5.25ಗೆ ಇಲ್ಲಿ 1/2 ಇಂಚು ಆರ್ಮೋಲ್ ಅಟ್ಯಾಚಿಗೆ ಹೋಗುತ್ತೆ. ಇಲ್ಲಿ 1/2 ಇಂಚು ಹೋಗುತ್ತೆ, 1 ಇಂಚು. ಇಲ್ಲಿ ಒಂದು 1/2 ಇಂಚು ಹೋಗುತ್ತೆ, 1.5 ಇಂಚು ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ. ಇದು 5.25 ಇದೆಯಲ್ಲ, ಸೊ ನಮಗಿಲ್ಲಿ 6.25ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಳ್ಳೋಣ. ಈ ರೀತಿ ಅರ್ಥ ಆಯ್ತಲ್ಲ? 6.25ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಈಗ ನಾವಿಲ್ಲಿ 2.25 ಇಂಚ್ ತೊಗೊಂಡ್ವಲ್ಲ, 2.25 ಇಂಚ್ ತೊಗೊಂಡಾಗ ನಮಗೆ ಇಲ್ಲಿ ಡಾಟ್ ಅನ್ನೋದು ನಾವು ಸ್ಟಿಚ್ ಮಾಡಿದಾಗೆ ಇಲ್ಲಿ ನಮ್ಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಈ ಒಂದು ಗ್ಯಾಪ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಅರ್ಥ ಆಯ್ತಲ್ಲ? ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಗ್ಯಾಪ್ ಜಾಸ್ತಿ ಆದಾಗ ನಿಮ್ಗೇನಾಗುತ್ತೆ ಅಂದರೆ ಈ ಚೆಸ್ಟ್ ಪಾರ್ಟ್ ಅನ್ನೋದು ಈ ಥರ ಕಂಪ್ರೆಸ್ ಆದಂಗೆ ಒಂಥರ ಪ್ರೆಸ್ ಮಾಡ್ದಂಗೆ ಬರುತ್ತೆ ಚೆಸ್ಟ್ ಪಾರ್ಟು. ಆ ರೀತಿ ಬರಬಾರ್ದು ಅನ್ನೋದಾದರೆ ನೀವು ಇಲ್ಲಿ ಡಾಟ್ ಹಿಡಿಬೇಕಂದ್ರೆ ಇಲ್ಲಿ ಎಷ್ಟು ನೀವು ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 1.25ಗಿಂತ 1 ಪಾಯಿಂಟ್ ಕಮ್ಮಿ ಇದೆ. ಅಷ್ಟನ್ನು ನೀವು ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ ನಾನು ಹೇಳ್ತಿರೋದು? ಇಲ್ಲಿಂದ ಇಲ್ಲಿಗೆ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ. ಆಗ ನೀವು ಇಲ್ಲಿ ಡಾಟ್ ಹಿಡಿದ್ರೂ ಸಹ ನಿಮ್ಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಧ್ಯದಲ್ಲಿ ಗ್ಯಾಪ್ ಬರಲ್ಲ. ನಿಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಅರ್ಥ ಆಯ್ತಲ್ಲ? 1.25 ಇಂಚ್ ನೀವು ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಆಯ್ತಲ್ಲ? ಇಷ್ಟ ಆದಮೇಲೆ ಸೊ ಇದು ಅಷ್ಟೇ. ಇಲ್ಲೂ ನಿಮಗೆ ಈ ಒಂದು ಆರ್ಮೋಲ್ ಹತ್ರ ಈ ಥರ ಟೈಟಾಗಿ ಎಳೆದಂಗೆ ಕ್ಲಾತ್ ಬರ್ತಾ ಇದೆ, ಒಂಥರ ಲೈನು ಇಲ್ಲಿ ಕಂಕಳ ಹತ್ರ ಇಂದ ಈ ಚೆಸ್ಟ್ ಹತ್ರವರೆಗೂ ಈ ಥರ ಎಳೆದಂಗೆ ಲೈನ್ ಬರ್ತಿದೆ ಅನ್ನೋದಾದರೆ ಸೊ ಇಲ್ಲೂ ಸಹ ನೀವೊಂದು 1/2 ಇಂಚನ್ನ ಎಕ್ಸ್ಟ್ರಾ ತಗೊಳ್ಳಿ. ಇಲ್ಲ ನಮ್ಗೆ ಕರೆಕ್ಟಾಗಿ ಬರ್ತಿದೆ ಅನ್ನಂಗಿದ್ರೆ ನೀವೇನಿಲ್ಲ ಎಕ್ಸ್ಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ಲ? ಈ ಒಂದು ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ನಾನು ಈ ಒಂದು ಈ ಪಾಯಿಂಟ್ನ ಈ ಥರ ಸೇರಿಸ್ಕೋತೀನಿ. ಈ ರೀತಿ ಸೇರಿಸಿದ್ಮೇಲೆ ಇಲ್ಲಿ ನಾನು ಎಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೆ, 6.25 ಇಂಚು. 6.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕಿಂಗ್ನ ನೋಡಿ, ಇಲ್ಲಿಂದ ಇಲ್ಲಿಗೆ ಈ ಒಂದು ಮಾರ್ಕಿಂಗ್ನ ಸೇರಿಸ್ಕೋತೀನಿ. ನೋಡ್ತಿರ್ಬೋದು ನೀವು ಈ ರೀತಿಯಾಗಿ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ಈಗ ನಾನಿಲ್ಲಿ ಡಾಟ್ ಅನ್ನೋದು ಲೈನ್ ಅನ್ನೋದು ಡ್ರಾ ಮಾಡ್ತೀನಿ. ನೋಡಿ, ಇಲ್ಲಿ ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಸೊ 3 ಲೈನು ಈ ಥರ ನಮಗೆ ಚೆಸ್ಟ್ ಪಾಯಿಂಟು ಇಲ್ಲಿ ಬರುತ್ತೆ. ಅರ್ಥ ಆಯ್ತಲ್ಲ? ಈ ಒಂದು ಲೈನ್ ಸ್ಟ್ರೈಟಾಗಿ ಸ್ಕೇಲ್ ಅನ್ನೋದು ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೀವು ಇಲ್ಲಿಂದ
ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನೀವು ಸಾಧ್ಯವಾದಷ್ಟು ಈ ಪಾಯಿಂಟಿಂದ ಈ ಪಾಯಿಂಟಿಗೆ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಿಮಗೆ ಅಟ್ಲೀಸ್ಟ್ ಕಮ್ಮಿ ಅಂದರೂ 1.5 ಇಂಚ್ ಇರಬೇಕು, ಇಲ್ಲ 2 ಇಂಚ್ ಇರಬೇಕು. ಇಷ್ಟೇ ಗ್ಯಾಪ್ ಇರಬೇಕು ನಿಮಗೆ. ಈ ಒಂದು ಡಾಟ್ ಅನ್ನೋದು ಕಾಣಿಸ್ತಿದೆಯಲ್ಲ, ಇಷ್ಟೇ ನಿಮಗೆ ಡಿಸ್ಟೆನ್ಸಲ್ಲಿದ್ದರೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. 4th ಡಾಟ್ ಅಷ್ಟೇ ನೋಡಿ, ಈ ಥರ ಒಂದು ಸ್ವಲ್ಪ ಕ್ರಾಸಾಗಿ 4th ಡಾಟ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಹೀಗೆ ಇದು ಅಷ್ಟೇ ನಿಮಗೆ 1.5 ಇಂಚ್ ಮಿನಿಮಮ್ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದೆಲ್ಲನೂ ನನಗೆ 2 ಇಂಚಿಗೆ ಈ ಒಂದು ಡಾಟ್ ಡಿಸ್ಟೆನ್ಸ್ ಅನ್ನೋದು ಇದೆ. ನಮಗಿದು ಜಸ್ಟು ಮಿಡ್ಲ್ ಪಾರ್ಟ್ ಆಗಿರೋದ್ರಿಂದ ನಮಗೆ ನೀಟಾಗಿ ಈ ಒಂದು ಕಪ್ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಅರ್ಥ ಆಯ್ತಲ್ಲ? ಈ ಒಂದು ಮೆಜರ್ಮೆಂಟ್ ಪ್ರಕಾರನೇ ನೀವು ಕಟ್ ಮಾಡ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಫಸ್ಟಿಗೆ ಬರುತ್ತೆ. ಹಾಗೆಯೇ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಈಗ ಈ ಒಂದು ಮಾರ್ಕಿಂಗ್ ಪ್ರಕಾರ ನಾನು ಈ ಒಂದು ಕ್ಲಾತ್ನ ಕಟ್ ಮಾಡ್ಕೋತೀನಿ. ನಾನು ಇಲ್ಲೂ ಅಷ್ಟೇ ನೆಕ್ಕನ್ನ ಕಟ್ ಮಾಡ್ಕೋತಾ ಇಲ್ಲ, ಯಾಕಂದರೆ ನಾನು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಕಟ್ ಮಾಡ್ತೀನಿ. ಯಾವುದೇ ನೆಕ್ ಆಗಲಿ ನಾನು ಕಟ್ ಮಾಡೋ ಟೈಮಲ್ಲಿ ನಾನು ಕಟ್ಟಿಂಗ್ ಟೈಮಲ್ಲಿ ನೆಕ್ ಅನ್ನೋದನ್ನು ಕಟ್ ಮಾಡೋದಿಲ್ಲ. ಕಟ್ಟಿಂಗ್ ಅನ್ನೋದು ತುಂಬಾ ಮುಖ್ಯ. ನೀವು ಯಾವ ರೀತಿ ಕಟ್ ಮಾಡ್ಕೊತೀರೋ ನಿಮಗೆ ಸ್ಟಿಚಿಂಗು ಸಹ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀಟಾಗಿ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಕಟ್ ಮಾಡ್ಕೊಳ್ಳೋದು ಮುಖ್ಯ. ಕಾಣಿಸ್ತಿದೆಯಲ್ಲ, ಫ್ರಂಟ್ ಪಾರ್ಟ್ ನನಗೆ ಕಟ್ಟಿಂಗ್ ಅನ್ನೋದು ಮುಗೀತು. ಈ ರೀತಿಯಾಗಿ ಈಗ ನಾನು ಇದಕ್ಕೆ ಶೇಪ್ ಬೆಲ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಶೇಪ್ ಬೆಲ್ಟ್ಗೂ ಅಷ್ಟೇ ನಾನು ನೋಡಿ ಫಸ್ಟಿಗೆ ಶೇಪ್ ಬೆಲ್ಟ್ ಉದ್ದ ಎಷ್ಟು ಬೇಕು ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಇಲ್ಲಿಗೆ ಈ ಥರ ಟೇಪ್ನ ಇಟ್ಕೊಳ್ಳಿ. ನೋಡಿ ನಂಗೆ ಕರೆಕ್ಟಾಗಿ ಇಲ್ಲಿ 6.25 ಇಂಚಿಗೆ ಇಲ್ಲಿ ಒಂದು ಈ ಲೈನ್ಗೆ 6.25 ಇದೆ. 6.25ಇಂದ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಯಾಕಂದರೆ ನಾನು ಇಲ್ಲಿ ಡಾಟ್ ಹಿಡಿತೀನಲ್ಲ, ಕಾಣಿಸ್ತಿರ್ಬೋದು ನಿಮಗೆ. ಒಂದು ನಿಮಿಷ. ಇಲ್ಲಿ ಡಾಟ್ ಅನ್ನೋದು ಹಿಡಿದಾಗ ನಿಮಗೆ ಕಪ್ ಶೇಪ್ ಅನ್ನೋದು ಇಲ್ಲಿ ನೀಟಾಗಿ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 6.25 ಇದೆ. ಇಲ್ಲಿ 6.25ಇಂದ ಇಲ್ಲಿ ಸ್ಟಾರ್ಟ್ ಮಾಡಿ ನೋಡಿ ಕರೆಕ್ಟಾಗಿ 11 ಇಂಚು ಬರುತ್ತೆ. ನಾನಿಲ್ಲಿ 11 ಇಂಚೆ ತೊಗೊಳ್ಳಲ್ಲ, ನಾನು ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೋತೀನಿ. ಯಾಕಂದರೆ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಶಾರ್ಟೇಜ್ ಬರಬಾರ್ದು ಅಂತ ನಾನೊಂದು 1/2 ಇಂಚ್ ಬೇಕಾದ್ರೆ ಕಟ್ ಮಾಡ್ಕೋತೀನಿ. ಈಗ 1/2 ಇಂಚನ್ನ ಎಕ್ಸ್ಟ್ರಾ ತೊಗೊಳ್ತೀನಿ ಈ ಒಂದು ಶೇಪ್ ಬೆಲ್ಟಿಗೆ. ಅರ್ಥ ಆಯ್ತಲ್ಲ? ಶೇಪ್ ಬೆಲ್ಟ್ಗಿಂತ ಮುಂಚೆ ನಾನು ಸ್ಲೀವ್ ಫಸ್ಟ್ ಕಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸ್ಲೀವ್ ಕಟ್ ಮಾಡಿದ್ದಾದಮೇಲೆ ಉಳಿದಿರೋ ಕ್ಲಾತಲ್ಲಿ ನಾನು ಶೇಪ್ ಬೆಲ್ಟ್ ಅನ್ನೋದು ಕಟ್ ಮಾಡ್ಕೋತೀನಿ. ಸ್ಲೀವ್ಗೂ ಅಷ್ಟೇ ನೋಡಿ, ನೀವು ಬ್ಯಾಕ್ ಬಾಡಿ ಮೆಜರ್ಮೆಂಟ್ ಏನು ತೊಗೊಂಡಿದ್ದೀರೋ ಬ್ಯಾಕ್ ಬಾಡಿ ಮೆಜರ್ಮೆಂಟ್ ಪ್ರಕಾರ ನೀವು ಸ್ಲೀವ್ ಅನ್ನೋದು ಕಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಅನ್ನೋದು ನಾನು ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಈ ಒಂದು ಬ್ಯಾಕಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಈ ಒಂದು ಆರ್ಮೋಲ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಈ ಥರ ಟೇಪ್ ಇಟ್ಟು ಈ ಥರ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ನನಗಿಲ್ಲಿ 10.25 ಬರ್ತಿದೆ ಈ ಒಂದು ಆರ್ಮೋಲ್. 10.25 ನಾನು 1 ಇಂಚನ್ನ ಮೈನಸ್ ಮಾಡ್ತೀನಿ. ಯಾಕಪ್ಪ 1 ಇಂಚು ಅಂದರೆ ಇಲ್ಲಿ ನನಗೆ ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಹೋಗುತ್ತಾ, 1/2 ಇಂಚ್ ಹೋಗುತ್ತೆ. ಇಲ್ಲಿ ಡಾಟಲ್ಲ, ಇಲ್ಲಿ 1/2 ಇಂಚು ಮೈನಸ್ ಆಗುತ್ತೆ. ನನಗೆ ಇಲ್ಲೂ ಮೈನಸ್ ಆಗುತ್ತೆ. ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚನ್ನ ಫೋಲ್ಡ್ ಮಾಡ್ಕೊತೀನಿ.
ಆಮೇಲೆ ನನಗೆ ಫ್ರಂಟಲ್ಲಿ ಡಾಟ್ ಹಿಡಿತೀವಲ್ಲ ಅಲ್ಲಿ ಒಂದು 1/2 ಇಂಚು ಹೋಗುತ್ತೆ ನೋಡಿ. ಕರೆಕ್ಟಾಗಿ ನನಗೆ 10 ಮುಕ್ಕಾಲು ಬರುತ್ತೆ. ನಾನು 9 ಮುಕ್ಕಾಲು ತಗೋತೀನಿ. 1 ಇಂಚ್ ಯಾಕೆ ಮೈನಸ್ ಮಾಡ್ತೀವಿ ಅಂದರೆ ಈ ಒಂದು ಶೋಲ್ಡರ್ ಅಟ್ಯಾಚ್ಗೆ ಮತ್ತು ಫ್ರಂಟಲ್ಲಿ ಡಾಟ್ ಹಿಡಿತೀವಲ್ಲ ನಾವಿಲ್ಲಿ ಆರ್ಮೋಲ್ ಹತ್ರ, ಆ ಡಾಟ್ಗೆ 1/2 ಇಂಚ್ ಹೋಗುತ್ತೆ. 1/2 ಇಂಚ್ ಹೋದಾಗ ನಮ್ಗೆ 1 ಇಂಚು ಮೈನಸ್ ಆಗುತ್ತೆ. ಆ 1 ಇಂಚು ಮೈನಸ್ ಮಾಡಿ ನಾನಿಲ್ಲಿ 9 ಮುಕ್ಕಾಲು ಅನ್ನೋದು ಈ ಒಂದು ಸ್ಲೀವ್ನ ಆರ್ಮೋಲ್ ಲೂಸ್ಗೆ ತಗೋತೀನಿ. ನೀವು 9.25 ತಗೊಂಡ್ರು ಕರೆಕ್ಟಾಗಿ ಬರುತ್ತೆ. ಸೊ ನಾನಿಲ್ಲಿ 9 ಮುಕ್ಕಾಲನ್ನ ಮಾರ್ಕ್ ಮಾಡ್ಕೋತೀನಿ. ನಿಮಗೆ ಬಟ್ಟೆ ನೋಡ್ಕೊಳ್ಳಿ, ಶಾರ್ಟೇಜ್ ಆಯಿತು ಅಂದರೆ ನೀವಿಲ್ಲಿ ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಸೊ ಶಾರ್ಟೇಜ್ ಆಗಿಲ್ಲ ಅಂದರೆ ತೊಂದರೆ ಇಲ್ಲ. 1 ಮೀಟ್ರ್ ತೊಗೊಂಡ್ರೆ ನೀವು ಇಲ್ಲಿ ಪೀಸ್ ಕಟ್ಟಬೇಕಾಗತ್ತೆ. ನೋಡಿ 9.25 ನನಗೆ ಕರೆಕ್ಟಾಗಿ ಬರ್ತಿದೆ ಕ್ಲಾತು. ನೋಡಿ 9.25 ಕರೆಕ್ಟಾಗಿ ಬರುತ್ತೆ. ಈಗ ನಾವು ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡೋಣ. ಸ್ಲೀವ್ ಲೆಂತು ಈ ಒಂದು ಬ್ಲೌಸ್ ತಗೊಳ್ಳಿ. ಫಸ್ಟು ನಿಮ್ಗೆ ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರೋ ಆ ಬ್ಲೌಸು ತಗೋಬೇಕಾಗತ್ತೆ. ಈ ಒಂದು ಸ್ಲೀವ್ ಮೆಜರ್ಮೆಂಟ್ ತಗೋಬೇಕಾದ್ರೆ ನೀವು ಇಲ್ಲಿಂದ ಈ ಒಂದು ಸ್ಲೀವ್ ಅಟ್ಯಾಚ್ ಮಾಡಿರ್ತಾರಲ್ಲ ಇಲ್ಲಿಂದ ಈ ಥರ ಟೇಪ್ ಇಟ್ಕೊಳ್ಳಿ ಇಲ್ಲಿವರೆಗೂ. ನೋಡಿ ಕರೆಕ್ಟಾಗಿ ನನಗೆ 9.25 ಇಂಚು ಸ್ಲೀವ್ ಉದ್ದ ಬೇಕಾಗತ್ತೆ. ಸೊ 9.25 ಇಂಚಿಗೆ ನಾನು ಒಂದನ್ನು ಸೇರಿಸ್ಕೊತೀನಿ. 10.25 ಬರುತ್ತೆ. ಒಂದೇನಕ್ಕಪ್ಪ ಅಂದರೆ ಇಲ್ಲಿ ಆರ್ಮೋಲ್ ಅಟ್ಯಾಚಿಗೆ ಇಲ್ಲಿ ಈ ಒಂದು ಸ್ಲೀವ್ ಅಟ್ಯಾಚಿಗೆ 1/2 ಇಂಚು ಹೋಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ 9.25 ರೆಡಿ ಬೇಕು ಅಂದರೆ ನನಗೆ 1 ಇಂಚ್ ಸೇರಿಸಿ 10.25 ಇಂಚನ್ನ ತಗೋತೀನಿ. ಅರ್ಥ ಆಯ್ತಲ್ಲ? 10.25 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳೋಣ. ಇಲ್ಲಿ ಎಡ್ಜಸ್ ಸಮ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಎಡ್ಜಸ್ ಸಮ ಇದೆ. ಸಮ ಇಲ್ಲ ಅಂದರೆ ಒಂದು ಲೈನ್ ಅನ್ನೋದು ಡ್ರಾ ಮಾಡಿಕೊಂಡು ಸಮ ಮಾಡ್ಕೊಳ್ಳಿ. ಈ ರೀತಿ 10.25 ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಈ ರೀತಿ ಇದಕ್ಕೆ ಸ್ಟ್ರೈಟ್ ಲೈನ್ ಅನ್ನೋದನ್ನು ಡ್ರಾ ಮಾಡ್ಕೋಬೇಕಾಗತ್ತೆ ಈ ರೀತಿ. ಓಕೆನಾ? ಇಷ್ಟಾದಮೇಲೆ ನೀವಿಲ್ಲಿ ಡೌನಿಂಗ್ ಎಷ್ಟು ತಗೋಬೇಕು ಅನ್ನೋದನ್ನು ಸಹ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ ಕೆಲವೊಬ್ಬರು. ಸೊ ನೀವಿಲ್ಲಿ ತುಂಬ ದೊಡ್ಡ ಸೈಜ್ ಬ್ಲೌಸ್ಗಾದರೆ 4 ಇಂಚ್ ತಗೊಳ್ಳಿ. ಈ ಒಂದು ಬ್ಲೌಸ್ ನನಗೆ 3.5 ಇಂಚನ್ನ ತಗೋತೀನಿ ನಾನು. ಇನ್ನೂ ಚಿಕ್ಕ ಸೈಜ್ ಬ್ಲೌಸ 3 ಇಂಚಸ್ ತಗೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ 3.5 ಇಂಚಸ್ ತಗೋತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ 1.5 ಇಂಚ್ ನಾನು ಏನು ಎಕ್ಸ್ಟ್ರಾ ಬಿಟ್ಟಿದ್ದೀನೋ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. 1.5 ಇಂಚ್ ನಾನು ಏನು ಎಕ್ಸ್ಟ್ರಾ ಬಿಟ್ಟಿದ್ದೀನೋ ಅಂದರೆ ನನಗೆ ಎಕ್ಸ್ಟ್ರಾ ಕ್ಲಾತಿಗೆ ಬಿಟ್ಟಿದ್ದೀನಲ್ಲ ನೋಡಿ, ಇದು ಈ ಒಂದು ಕ್ಲಾತ್ ಬಿಟ್ಟಿದ್ದೀನಲ್ಲ 1.5 ಇಂಚು, ಈ 1.5 ಇಂಚನ್ನೇ ನಾನಿಲ್ಲಿ ಮೈನಸ್ ಮಾಡ್ತಿದ್ದೀನಿ. 1.5 ಇಂಚು ಮೈನಸ್ ಮಾಡ್ತೀನಿ. ಅಷ್ಟು ಮೈನಸ್ ಮಾಡಿದಾದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು 2.25 ಇಂಚಿಗೆ ಈ ಒಂದು ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾನು ತಗೋತಾ ಇದ್ದೀನಿ. 2.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಅಷ್ಟೇ, ತುಂಬ ದೊಡ್ಡ ಬ್ಲೌಸ್ ಆದರೆ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಚಿಕ್ಕ ಸೈಜ್ ಬ್ಲೌಸ್ ಅಂದರೆ ಒಂದು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಅರ್ಥ ಆಯ್ತಲ್ಲ? ಇಲ್ಲಿಂದ ಇಲ್ಲಿಗಂತೂ ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಬಿಗಿನರ್ಸ್ ಆದರೆ ಸ್ವಲ್ಪ ಗಮನ ಇಟ್ಟು ನೋಡಿ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸ್ಲೀವ್ ಲೂಸ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಅಳತೆ ಬ್ಲೌಸ್ ತೊಗೊಂಡು ನೋಡಿ, ಅಳತೆ ಬ್ಲೌಸಲ್ಲಿ ಸ್ಲೀವ್ ಲೂಸ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ನನಗಿಲ್ಲಿ ಸ್ಲೀವ್ ಲೂಸ್ ಬೇಕು 5.25 ಇಂಚು. 5.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ನೀವು 1.5 ಇಂಚ್ ಬಿಟ್ಟಿದ್ದೀವಲ್ಲ, ಎಕ್ಸ್ಟ್ರಾ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ನಮಗಿದು ರೆಡಿ ಸ್ಟಿಚ್ಚು ಈ ಒಂದು ಲೈನ್ ಮೇಲೆ ಬರುತ್ತೆ. ಇದು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀವಲ್ಲ ಕ್ಲಾತು, ಅದಕ್ಕೆ ಇದು ಆಯಿತಾ? ಇಷ್ಟಾದಮೇಲೆ ಇಲ್ಲಿ ನೀಟಾಗಿ ಈ ರೀತಿ ನೀಟಾಗಿ ಒಂದು 1/4 ಇಂಚಷ್ಟು ಈ ಥರ ಶೇಪ್ ಅನ್ನೋದು ಕೊಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಇಷ್ಟು ಈ ರೀತಿ ಈ ಒಂದು ಸ್ಲೀವ್ ಮಾರ್ಕ್ ಈ ಥರ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಈ ಒಂದು
ಆರ್ಮೋಲ್ ಹತ್ರ ಯಾವುದೇ ರಿಂಕಲ್ ಬರೆದಿರ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾವು ಚೆಕ್ ಮಾಡ್ಕೊಳ್ಳೋಣ ನಮಗೆ ಆರ್ಮೋಲ್ ಕರೆಕ್ಟಾಗಿ ಬಂದಿದೆಯಾ ಅಂತ. ನಮಗೆ ಬೇಕಾಗಿರೋದೆಷ್ಟು ಆರ್ಮೋಲು ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಮೆಷರ್ಮೆಂಟ್ ಬ್ಲೌಸಲ್ಲಿ ನೋಡಿ, ಇಲ್ಲಿಂದ ಈ ಒಂದು ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀವಲ್ಲ ಅಲ್ಲಿಂದ ಈ ರೀತಿ ನೀಟಾಗಿ ಟೇಪ್ನ ಈ ರೀತಿ ಇಟ್ಕೊಂಡು ಹೋಗೋಣ. ನನಗೆ ನೋಡಿ ಕರೆಕ್ಟಾಗಿ 9.25 ಇಂಚು ಬೇಕು. 9.25ಗಿಂತ ಒಂದು ಪಾಯಿಂಟ್ ಕಮ್ಮಿನೇ ಇದೆ. ಸೊ ಅಷ್ಟಿಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ನೋಡಿ ಕರೆಕ್ಟಾಗಿ 8.25 ಇಂಚಿಗೆ ನನಗೆ ಅದು 8.25 ಇತ್ತಲ್ಲ, ಸೊ 8.25ಗೆ ಬರುತ್ತೆ. ನೋಡಿ ಇಲ್ಲಿಂದ ಈ ಥರ ಇಟ್ಕೊಳ್ತಾ ಬರ್ರಿ. ನೋಡಿ ಕರೆಕ್ಟಾಗಿ ನನಗಿಲ್ಲಿ 8.25 ಒಂದು ಸ್ವಲ್ಪ ಜಾಸ್ತಿನೇ ಬರ್ತಿದೆ. ಸೊ ನಾವು ಅದನ್ನ ಇಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಇಲ್ಲಿಂದ ಈ ರೀತಿ ಇಟ್ಟು ನೋಡಿದ್ರೆ ಕರೆಕ್ಟಾಗಿ ನನಗೆ 8.25 ಇಂಚು ಬರುತ್ತೆ. ಆಗ ನನಗೆ ಆರ್ಮೋಲು ಯಾವುದೇ ರೀತಿ ಟೈಟ್ ಆಗದಿರ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ನೀವು ಇಲ್ಲಿ ಬ್ಯಾಕ್ ಏನು ಕಟ್ ಮಾಡ್ಕೊಂಡಿದ್ದೀರೋ ಅದನ್ನು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಟ್ಟು ಈ ರೀತಿ ಬಟ್ಟೆನ ಎಳಿದಿರ ನೀಟಾಗಿ ಈ ಥರ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆಕ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಒಂದು ನಿಮಿಷ. ನೋಡಿ ಈ ರೀತಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಇಲ್ಲಿ ಈ ಪಾಯಿಂಟ್ಗೆ ನೀಟಾಗಿ ಈ ಥರ ನಿಮ್ಗೆ ಕರೆಕ್ಟಾಗಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಕರೆಕ್ಟಾಗಿ ಬರುತ್ತೆ. ನಮ್ಗೆ ಆವಾಗ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ಈ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ನಿಮಗೆ ರಿಂಕಲ್ ಬರ್ದಿರ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಆರ್ಮೋಲಲ್ಲಿ ಯಾವುದೇ ರೀತಿ ರಿಂಕಲ್ ಬರ್ದಿರ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ? ನೋಡಿ ಈ ಒಂದು ಸ್ಲೀವ್ ಅನ್ನೋದು ಈ ರೀತಿ ಕಟ್ ಮಾಡಿಕೊಂಡ್ರೆ ಗೊತ್ತಾಯ್ತಲ್ಲ? ಈ ಒಂದು ಸ್ಲೀವ್ ಕಟ್ ಮಾಡಿದ್ದಾದಮೇಲೆ ಮಿಡ್ಲಿಗೆ ಒಂದು ನ್ಯಾಚ್ ಹಾಕ್ಕೊಳ್ಳೋಣ. ಈಗ ನಾನು ಫ್ರಂಟ್ ಶೇಪ್ ಅನ್ನೋದು ತೆಗಿಬೇಕಾಗತ್ತೆ. ಫ್ರಂಟ್ ಶೇಪ್ಗೂ ಅಷ್ಟೇ ನೀವು ಇಲ್ಲಿ 2 ಇಂಚಸ್ ಅಷ್ಟು ಬಿಟ್ಬಿಡಿ. ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾವೇನು 1.5 ಇಂಚು ಎಕ್ಸ್ಟ್ರಾ ಕ್ಲಾತ್ ಇದೆಯೋ ಅದಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ದಾದಮೇಲೆ ಇಲ್ಲಿ ಮಿಡ್ಲಿಗೆ ನೀವು ಶೇಪ್ ಅನ್ನೋದು ಕರೆಕ್ಟಾಗಿ ಬರೋ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ಒಂದು ರೀತಿ ಒಂದು 1/2 ಇಂಚಷ್ಟು ಕಾಣಿಸ್ತಿದೆ ಅನ್ಕೋತೀನಿ ನಿಮಗೆ ಈ ಒಂದು ಶೇಪ್ ಅನ್ನೋದು. ಈ ರೀತಿ ಈ ಒಂದು ಶೇಪ್ನ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಫ್ರಂಟಿಗೆ ಇಲ್ಲಿಂದ ಸ್ವಲ್ಪ ಸ್ಟಾರ್ಟ್ ಮಾಡಿಕೊಂಡು ಈ ರೀತಿಯಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಫ್ರಂಟಲ್ಲಿ ಯಾವುದೇ ರೀತಿ ರಿಂಕಲ್ ಬರ್ದಿರ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ. ಎಷ್ಟು ಸ್ಲೀವ್ ಪಾರ್ಟ್ ಆಯಿತು. ಈಗ ನಾನಿಲ್ಲಿ ಶೇಪ್ ಬೆಲ್ಟ್ ಯಾವ ರೀತಿ ಕಟ್ ಮಾಡ್ಕೋಬೇಕು ನೋಡಿ. ಉಳಿದಿರೋ ಕ್ಲಾತ್ ಇದೆಯಲ್ಲ, ಸೊ ಉಳಿದಿರೋ ಕ್ಲಾತ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡ್ಕೊಂಡ್ಮೇಲೆ ನನಗೆ ಲೆಂತ್ ಬೇಕಾಯ್ತು. ನಾನು ಆಗಲೇ ಹೇಳಿದ್ನಲ್ಲ, ಲೆಂತು 11 ಇಂಚು ಬೇಕು ನನಗೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಬಿಡಿ ಎಷ್ಟು ಬೇಕು ಅಂತ. ಫ್ರಂಟ್ ಪೀಸ್ ತಗೊಂಡು ಈ ರೀತಿ 6.25 ಇಲ್ಲಿಂದ ಮತ್ತೆ ನೋಡಿ 11 ಇಂಚಸ್. ನಾನು 11.5 ಇಂಚು ತಗೋತೀನಿ. ಒಂದು 1/2 ಇಂಚ್ ಎಕ್ಸ್ಟ್ರಾ ಮಾಡಿ ಉದ್ದ ಫಸ್ಟು ಮಾರ್ಕ್ ಮಾಡ್ಕೊಬಿಡಿ. ಉದ್ದ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಡ್ರಾ ಮಾಡಿದ್ದಾದಮೇಲೆ ನಿಮಗೆ ಮೆಷರ್ಮೆಂಟ್ ಬ್ಲೌಸ್ ತೊಗೊಳ್ಳಿ. ಉಕ್ಸ್ ಪಟ್ಟಿ ಕಡೆನೇ ಮತ್ತೆ ನಾನು ಹೇಳ್ತೇನಲ್ಲ, ಉಕ್ಸ್ ಪಟ್ಟಿ ಕಡೆನೇ ನೀವು ಮೆಷರ್ಮೆಂಟ್ ತೊಗೋಬೇಕಾಗತ್ತೆ. ಇದು ಎಷ್ಟಿದೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಈ ಫ್ರಂಟಲ್ಲಿ ಉಕ್ಸ್ ಪಟ್ಟಿ ನೋಡಿ, ಇಲ್ಲಿ ನನಗಿಲ್ಲಿ 3.25 ಇದೆ, ಕಾಣಿಸ್ತಿರ್ಬೋದು. ಸೈಡಿಂದ 2.25 ಇದೆ, ಆಯ್ತಲ್ಲ. 3.25ಗೆ
ನೋಡಿ ನಾನಿಲ್ಲಿ 4 ಇಂಚ್ ತಗೋತೀನಿ, ನನಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲೊಂದು 1/4 ಇಂಚು ಸ್ಟಿಚ್ ಮಾಡ್ತೀನಿ, ಇಲ್ಲೊಂದು 1/4 ಇಂಚ್ ಸ್ಟಿಚ್ ಮಾಡ್ತೀನಿ. ಸೊ ನನಗೆ 3.5 ರೆಡಿ ಬರುತ್ತೆ. ಇಲ್ಲೂ 2.5 ಬೇಕು ಅಂದರೆ ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡ್ತೀನಿ. 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಇಷ್ಟ ಆದಮೇಲೆ ನೋಡಿ ಇಲ್ಲಿಂದ ನಾನು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಈ ಥರ ಒಂದು ಶೇಪ್ ಅನ್ನೋದು ಇಲ್ಲಿಂದ ಈ ರೀತಿ ಶೇಪ್ ಅನ್ನೋದು ಕೊಡ್ತೀನಿ. ಒಂದು ಶೇಪ್ ಬೆಲ್ಟ್ಗೆ ಈ ರೀತಿ ಶೇಪ್ ಕೊಟ್ಟು ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೇಪ್ ಬೆಲ್ಟ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಈ ಶೇಪ್ ಬೆಲ್ಟು ನೋಡಿ, ಇಲ್ಲಿ ನಾನೊಂದು 1/4 ಇಂಚಷ್ಟು ಈ ರೀತಿ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊತೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಫ್ರಂಟಲ್ಲಿ ಶೇಪ್ ಅನ್ನೋದು ಕೂರುತ್ತೆ. ಆಯ್ತಲ್ಲ, ಇಷ್ಟು ಶೇಪ್ ಬೆಲ್ಟು ನೋಡಿದ್ರಲ್ಲ, ಶೇಪ್ ಬೆಲ್ಟು. ಮತ್ತು ನೋಡಿ ಇದು ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು, ಮತ್ತು ಸ್ಲೀವು. ಈ ಒಂದು ಕಟ್ಟಿಂಗ್ ನಿಮಗೆ ಹೇಗೆ ಅನಿಸ್ತು? ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಅನ್ನೋದು ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತ ನಾನು ರಿಟರ್ನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.